Good morning friends. Today's topic is percentage. Already previous class ಇಂದ percentage ಮೇಲೆ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ ನೋಡ್ತಾ ಹೋಗ್ತಾ ಇದ್ದು. ಮುಂದುವರೆದ ಭಾಗವಾಗಿ ಯಾವ ತರ ಕ್ವೆಶ್ಚನ್ಸ್ ಇದೆ ಇವತ್ತು ನೋಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಯಾವ್ದ್ರ ಮೇಲೆ ಇದೆ ಅಂದ್ರೆ ಪರ್ಸೆಂಟೇಜ್ ಸ್ಕ್ವೇರ್. ಏನಾದ್ರು ಒಂದು ಸ್ಕ್ವೇರ್ ಆಗಿದ್ದಾಗ ಯಾವ ತರ ನಾವು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ನೋಡಿ. If each side of the square increased by 4%, what is the percentage change in the area? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ಸ್ಕ್ವೇರ್ ಇರುತ್ತಂತೆ. ಏನಾಗಿರುತ್ತೆ, ಒಂದು ಸ್ಕ್ವೇರ್ ಇರುತ್ತೆ. ಆ ಸ್ಕ್ವೇರ್ ನ ಏರಿಯಾ ಏನಾಗುತ್ತೆ 4% ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏರಿಯಾ ಅಂದ್ರೇನು, ಸೈಡ್ ಇಂಟು ಸೈಡ್ ಅಲ್ವಾ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗುತ್ತೋ ಈ ಅನ್ನೋದು ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ವಾಟ್ ಈಸ್ ದಿ ಏರಿಯಾ ಎಷ್ಟಪ್ಪ ಸ್ಕ್ವೇರ್? ಏನಪ್ಪ ಏರಿಯಾ? ವಾಟ್ ಈಸ್ ದ ಫಾರ್ಮುಲಾ ಆಫ್ ಏರಿಯಾ? ಎ ಸ್ಕ್ವೇರ್. ಅಂದ್ರೆ ಈ ಏನು ಈ ಎರಡೂ ಸಹ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈಗ ನನಗೆ ಈ ಸ್ಕ್ವೇರ್ದು ಲೆಂತ್ ಎಷ್ಟಿತ್ತು ಇನಿಷಿಯಲಿ? ಫಾರ್ ಎಕ್ಸಾಂಪಲ್ ಎಷ್ಟಿತ್ತು? 100 ಇತ್ತು ಅಂತ ತಗೊಬೋದಾ? ಯಾಕೆ ಪರ್ಸೆಂಟೇಜ್ ಅಂದಾಗ 100 ಅಂತ ಹೋಗ್ತೀನಿ. ಅದಾದ್ಮೇಲೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ? ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಿದೆ? 4%. ಹಾಗಾದ್ರೆ 4% ಅಂದ್ರೆ 100ಗೆ 4% ಅಂದ್ರೆ ಎಷ್ಟು? 4. ಹಾಗಾದ್ರೆ ಎಷ್ಟಾಗಿರುತ್ತೆ ಈಗ? 104 ಆಗುತ್ತೆ. ಅಂದ್ರೆ ಈ ಒಂದು ಸೈಡ್ ಮಾತ್ರ ನನಗೆ ಗೊತ್ತಾಯ್ತು. ಹಾಗಾದ್ರೆ ಇನ್ನೊಂದು ಸೈಡ್ ಇದೆಯಲ್ವಾ, ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಇನ್ನೊಂದು ಸತಿನೂ ಸಹ ಇನ್ಕ್ರೀಸ್ ಮಾಡ್ಬೇಕು. ಅಂದ್ರೆ 4% ಇಂದ ಎಷ್ಟು? 4% ಅಂದ್ರೆ 4 ಎಷ್ಟು? 4.6 ಆಗುತ್ತೆ. 4.16 ಆಗುತ್ತೆ. ಅದನ್ನ ಆಡ್ ಮಾಡಿ 108.16 ಆಗುತ್ತೆ. ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಗ್ತಿದೆ? ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? 8.16% ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸಿಂಗ್. ಓಕೆ, ಆಪ್ಷನ್ ಅಲ್ಲಿ ಇದೆ ನೋಡಿ, 8.16 ಮೋರ್ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಇಫ್ ಈಚ್ ಸೈಡ್ ಆಫ್ ದಿ ಸ್ಕ್ವೇರ್ ಇನ್ಕ್ರೀಸ್ಡ್ ಬೈ 25%. ಓಕೆನಾ? ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ? ಒಂದು ಸ್ಕ್ವೇರ್ ಅಲ್ಲಿ 25% ಎಲ್ಲಾ ಕಡೆ ಇನ್ಕ್ರೀಸ್ ಆಗುತ್ತೆ ಈಚ್ ಸೈಡ್. ಓಕೆ, ಹಾಗಾದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇಟ್ಸ್ ಏರಿಯಾ? ಅದರ ಏರಿಯಾ ಏನ್ ಚೇಂಜ್ ಆಗ್ತಿದೆ ಅಂತ ಹೇಳಿ ಅಂತಿದ್ದಾರೆ. ಇನಿಷಿಯಲಿ ನನ್ನ ಹತ್ರ ಎಷ್ಟಿದೆ? 100 ಇದೆಯಾ? 100ಗೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತಂತೆ? ಫಸ್ಟ್ 25% ಒಂದ್ ಸೈಡ್ ಅಲ್ಲಿ. ಹಾಗಾದ್ರೆ ಒಂದ್ ಸೈಡ್ ಅಂದ್ರೆ ಎಷ್ಟು? 25. ಎಷ್ಟಾಗುತ್ತೆ? ಎಷ್ಟು? 125 ನಿಮ್ಮ ಹತ್ರ ಇರುತ್ತೆ. ಆ 125ಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ? ತಿರ್ಗಾ 25%. ಓಕೆನಾ? ಹಾಗಾದ್ರೆ ನೋಡಿ, 125 ಇಂಟು 25 ಬೈ 100. 25 ಇಂದ 1s 4s, 4 ಇಂದ 4 1s 4 3s 12, 4 1s ಪಾಯಿಂಟ್ ಕೊಡ್ತೀನಿ. 1 ಇತ್ತ? 1 ಅಂದ್ರೆ 10s ಅಂದ್ರೆ 2, ನೆಕ್ಸ್ಟ್ 2 ಇರುತ್ತೆ, 5s ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ? 31.25 ಇನ್ಕ್ರೀಸ್ ಆಗುತ್ತೆ. ಆಡ್ ಮಾಡ್ಬಿಟ್ಟು ಡಿಫರೆನ್ಸ್ ಅಂತೀನಿ ಅಂದ್ರೆ ತಗೊಬಹುದು. ಇಲ್ಲಾಂದ್ರೆ ಇದು ಪ್ಲಸ್ ಇರುತ್ತೆ, ಇದು ಪ್ಲಸ್ ಅಲ್ವಾ, ಇದನ್ನ ಇಲ್ಲಿ ಆಡ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. 25 ಪ್ಲಸ್ 31 ಎಷ್ಟು? 56.25. 56.25 ಆಪ್ಷನ್ ಡಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಇಫ್ ಈಚ್ ಸೈಡ್ ಆಫ್ ದಿ ಸ್ಕ್ವೇರ್ ರೆಡ್ಯೂಸ್ಡ್ ಬೈ 10%, ಏನ್ ಹೇಳ್ತಿದ್ದಾರೆ? 10% ಅನ್ನ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದಿ ಪರ್ಸೆಂಟೇಜ್ ಚೇಂಜಸ್ ಇಟ್ಸ್ ಏರಿಯಾ? ಎಷ್ಟು ಪರ್ಸೆಂಟೇಜ್ ಅದು ರೆಡ್ಯೂಸ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಹಾಗಾದ್ರೆ ಒಂದು ಸ್ಕ್ವೇರ್ ಇರುತ್ತೆ. ಸ್ಕ್ವೇರ್ದು ಫಸ್ಟ್ ಎಷ್ಟಿತ್ತು ಇನಿಷಿಯಲಿ? ಇಲ್ಲಿ 100 ಇರುತ್ತೆ, ಇಲ್ಲಿ 100 ಇರುತ್ತೆ. ರೆಡ್ಯೂಸ್ ಮಾಡಿದ್ರೆ
ಇಲ್ಲಿ 90 ಇರುತ್ತೆ 90 ಇರುತ್ತೆ ಅಂತ ಅಲ್ವಾ ಹೇಳ್ತಾ ಇರೋದು. ಹಾಗಾದ್ರೆ ಇದರ ಏರಿಯಾ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೈಂಡ್ ಔಟ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ ಫಾರ್ಮುಲಾದ್ರಲ್ಲೇ ಹೋಗ್ತೀನಿ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಲ್ವಾ. 90 ಸ್ಕ್ವೇರ್ ಬೈ 100 ಪರ್ಸೆಂಟೇಜ್ ಇರೋದ್ರಿಂದ 100 ಬರುತ್ತೆ. ಓಕೆ, ಎಷ್ಟು 90 ಇಂಟು 90 ಬೈ 100 ಬೈ 100. ಓಕೆ, 10 10 10 10 ಕ್ಯಾನ್ಸಲ್. 9 9s 81 ಬೈ 100. 100 ಅಂದ್ರೆ ಏನು? ಪರ್ಸೆಂಟೇಜ್. ಹಾಗಾದ್ರೆ ಎಷ್ಟಾಯ್ತು? 81%. ಇನಿಷಿಯಲಿ ನನ್ನ ಹತ್ರ ಎಷ್ಟು ಪರ್ಸೆಂಟೇಜ್ ಇತ್ತು? 100%. 100% ಇಂದ ಈಗ ಎಷ್ಟಿದೆ ನನ್ನ ಹತ್ರ? 81 ಇದೆ. 81 ಇದೆ ಅಂದ್ರೆ ಎಷ್ಟು ರೆಡ್ಯೂಸ್ ಆಗ್ತಿದೆ? 19% ರೆಡ್ಯೂಸ್ ಆಗ್ತಿದೆ. ಓಕೆನಾ? ಇದು ಒಂದು ಮೆಥಡ್ ಸಾಲ್ವ್ ಮಾಡಿ. ಇದು ಬಂದು ಫಾರ್ಮುಲಾ ಬೇಸ್ಡ್ ಮೆಥಡ್ ಆಗಿರುತ್ತೆ. ಇಲ್ಲ ಅಂದ್ರೆ ನಾವು ಇನ್ನು ಯಾವ ತರ ಮಾಡ್ತಿದ್ದೋ, ಫಾರ್ ಎಕ್ಸಾಂಪಲ್ ಇನಿಷಿಯಲಿ ಎಷ್ಟಿತ್ತು ನಮ್ಮ ಹತ್ರ? 100 ಇತ್ತು. 100 ಇದ್ದಾಗ ನಾವು ಎಷ್ಟು ರೆಡ್ಯೂಸ್ ಮಾಡ್ಬೇಕು ಅಂತಿದೆ? 10% ರೆಡ್ಯೂಸ್. 10% ರೆಡ್ಯೂಸ್ ಅಂದ್ರೆ 90 ಇರುತ್ತೆ ನಮ್ಮ ಹತ್ರ. ತಿರ್ಗಾ ಅದಕ್ಕೆ 10% ರೆಡ್ಯೂಸ್ ಮಾಡ್ತೀನಿ ಅಂದ್ರೆ ಎಷ್ಟಾಗುತ್ತೆ? 9 ರೆಡ್ಯೂಸ್ ಆಗುತ್ತೆ. 90ಯಲ್ಲಿ 9 ರೆಡ್ಯೂಸ್ ಮಾಡಿದ್ರೆ ಎಷ್ಟು? 81. ಇನಿಷಿಯಲಿ ಎಷ್ಟಿತ್ತು ನನ್ನ ಹತ್ರ? 100 ಇತ್ತು. ಇವಾಗ ಎಷ್ಟಿದೆ? 81. ಎಷ್ಟಾಗುತ್ತೆ ನಮ್ಮ ಹತ್ರ? ಎಷ್ಟು ಕಡಿಮೆ ಆಗ್ತಿದೆ? 19% ಕಡಿಮೆ ಆಗ್ತಿದೆ. ನೋಡಿ, ಯಾವ ಎರಡು ಮೆಥಡ್ ಸಹ ಹೇಳ್ಕೊಟ್ಟಿದ್ದೀನಿ. ಯಾವ ಮೆಥಡ್ ಆದ್ರೂ ನೀವು ತಗೊಂಡು ಸಾಲ್ವ್ ಮಾಡಬಹುದು. ಓಕೆ, ಆಪ್ಷನ್ ಡಿ 19% reduces. ಓಕೆ, ಇಲ್ಲಿ ನೋಡಿ, ಇಫ್ ಈಚ್ ಸೈಡ್ ಆಫ್ ದಿ ಸ್ಕ್ವೇರ್ ರೆಡ್ಯೂಸ್ಡ್ ಬೈ 50%. ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಮಾಡಿ ಅಂತಿದ್ದಾರೆ? 50% ನ ರೆಡ್ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಷ್ಟು? ವಾಟ್ ಈಸ್ ದಿ ಪರ್ಸೆಂಟೇಜ್ ಚೇಂಜ್ ಇನ್ ದಿ ಏರಿಯಾ? ನೋಡಿ, ಏನ್ ಚೇಂಜ್ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇನಿಷಿಯಲಿ ನಮ್ಮ ಹತ್ರ ಎಷ್ಟಿತ್ತು? 100% ಇತ್ತು. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ರೆಡ್ಯೂಸ್ ಮಾಡಿ ಅಂದಿದ್ದಾರೆ? 50% ರೆಡ್ಯೂಸ್ ಮಾಡಿ ಅಂದಿದ್ದಾರೆ. ಆ 50% ಅಂದ್ರೆ ಎಷ್ಟು? 50. 100ಗೆ 50 ಮೈನಸ್ ಮಾಡಿ 50 ಆಗುತ್ತಾ? ಹಾಗಾದ್ರೆ ಈ 50ಗೆ ತಿರ್ಗಾ 50% ರೆಡ್ಯೂಸ್ ಮಾಡಿದ್ರೆ 25. ಹಾಗಾದ್ರೆ ಎಷ್ಟಿರುತ್ತೆ ನನ್ನ ಹತ್ರ? 25 ಉಳಿದಿರುತ್ತೆ. ಹಾಗಾದ್ರೆ 100ಕ್ಕೆ 25 ಇದೆ ಅಂದ್ರೆ ಎಷ್ಟು ರೆಡ್ಯೂಸ್ ಆಗಿದೆ ನನ್ನ ಹತ್ರ? 25% ರೆಡ್ಯೂಸ್ ಆಗಿರುತ್ತೆ. 75% ಕಡಿಮೆ. ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಒಂದು ನಗರದ ಜನಸಂಖ್ಯೆ ಈಗ 50,000 ಇದೆ. ಎಷ್ಟಿದೆ ಅಂತಪ್ಪ? ಒಂದು ನಗರದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತೆ? 50,000. 50,000 ಇರುತ್ತಂತೆ. ಹಾಗಾದ್ರೆ ಇದು ವರ್ಷದ 25% ದರದಲ್ಲಿ ಹೆಚ್ಚಾಗುತ್ತದೆ. ಅಂದ್ರೆ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾರಂತೆ? 25% ಇನ್ಕ್ರೀಸ್ ಆಗ್ತಾ ಇರ್ತಾರಂತೆ. ಹಾಗಾದ್ರೆ ಇಂದಿನಿಂದ 2 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟಿರುತ್ತಾರೆ? ಅಂದ್ರೆ ಇವತ್ತು 50,000 ಜನ ಇವತ್ತು ಪ್ರೆಸೆಂಟ್ ಈ ವರ್ಷ ಇರ್ತಾರೆ. ನೆಕ್ಸ್ಟ್ ವರ್ಷ ಎಷ್ಟಿರ್ತಾರೆ? ಅದಕ್ಕೆ ನೆಕ್ಸ್ಟ್ ವರ್ಷ ಎಷ್ಟಿರ್ತಾರೆ? ಅಂದ್ರೆ 2 ವರ್ಷದ ನಂತರ ಎಷ್ಟು ಪರ್ಸೆಂಟೇಜ್ ಜನಗಳು ಇನ್ಕ್ರೀಸ್ ಆಗ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆ, ನೋಡ್ಬೋದಾ? ನೋಡಿ, ಫಸ್ಟ್ ಇನಿಷಿಯಲಿ ಎಷ್ಟು ಜನ ಇದಾರಂತಪ್ಪ? ಎಷ್ಟು? 50,000. 50,000 ಜನ ಇರ್ತಾರ. ಆಗ ಈ 50,000 ಜನದಲ್ಲಿ ಫಸ್ಟ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾರಂತೆ? ಎಷ್ಟು? 25% ಇನ್ಕ್ರೀಸ್ ಆಗ್ತಾರೆ. ಓಕೆನಾ? ಆ 25% ಇನ್ಕ್ರೀಸ್ ಆಗ್ತಾರೆ ಅಂದ್ರೆ ಎಷ್ಟು? 25 5 ಎಷ್ಟು? 125. 25 5 ಎಷ್ಟು? 125 625. 125. ಎಷ್ಟು zeros? 1 2. 2 0 ಕ್ಯಾನ್ಸಲ್ ಆಗಿರುತ್ತೆ. ಆಯ್ತಾ? ಹಾಗಾದ್ರೆ ಎಷ್ಟು ಜನ ಇನ್ಕ್ರೀಸ್ ಆಗಿರ್ತಾರೆ? 12,500 ಜನ ಇನ್ಕ್ರೀಸ್ ಆಗ್ತಾರೆ. ಯಾವಾಗ? ಮೊದಲನೇ ವರ್ಷ. ಅದನ್ನ ಆಡ್ ಮಾಡಿ 62,500 ಜನ ಇರ್ತಾರೆ. ಎಷ್ಟು ಜನ ಇರ್ತಾರೆ? 62,500 ಜನ ಯಾವಾಗ? ಮೊದಲನೇ ವರ್ಷ ಇರ್ತಾರೆ. ಅದರಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ? ತಿರ್ಗಾ 25% ಇನ್ಕ್ರೀಸ್ ಮಾಡಿಸ್ತೀನಿ. ಎಷ್ಟು ಇನ್ಕ್ರೀಸ್ ಮಾಡ್ತೀವಿ? 25%. ಹಾಗಾದ್ರೆ ಇಂದ 25% ಅಂದ್ರೆ 625 into 25. 625 into 25. 25 5 ಎಷ್ಟು?
125. 25 2 is ಎಷ್ಟು 50. 50 plus 12 62. ಓಕೆ 25 6 ಎಷ್ಟು 25 6 150. 150 plus 6 156. ಓಕೆನಾ ಎಷ್ಟು ಇನ್ಕ್ರೀಸ್ ಆಗಿರ್ತಾರೆ 15,625 ಜನ ಇನ್ಕ್ರೀಸ್ ಆಗ್ತಾರಂತೆ ಯಾವಾಗ 2ನೇ ವರ್ಷ. ಹಾಗಾದ್ರೆ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ನಾವು ಕೇಳ್ತಾ ಇರೋದು. ಟೋಟಲ್ ಮಾಡಿ 5 2 5 plus 6 11 1 1 2 plus 5 7 1 8 6 plus 1. ಹಾಗಾದ್ರೆ ಒಟ್ಟು ಎಷ್ಟು ಜನ ಇರ್ತಾರೆ 78,125. 78,125 ಜನ ಇರ್ತಾರೆ. ಆಪ್ಷನ್ ಎ. ಎಷ್ಟು ಜನ ಇರ್ತಾರೆ ಸೆಕೆಂಡ್ ಇಯರ್ ಅಲ್ಲಿ ನೋಡಿದಾಗ ಊರಲ್ಲಿ 78,125 ಜನ ಆಗಿರ್ತಾರಂತೆ. ಓಕೆನಾ ರೈಟ್ ಡೌನ್ ಆಯ್ತು. ಇಲ್ಲಿ ನೋಡಿ ದ ಪಾಪ್ಯುಲೇಷನ್ ಆಫ್ ದಿ ಟೌನ್ ಈಸ್ ಎಷ್ಟು 10 lakhs and the annually increased is 12%. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಿದ್ದಾರೆ 12% ಇನ್ಕ್ರೀಸ್ ಆಗ್ತಿರ್ತಾರೆ. ದೆನ್ ದ ಕರೆಂಟ್ ಪಾಪ್ಯುಲೇಷನ್ ಅಟ್ ದ ಇಯರ್ ಆಫ್ 3 years 3 ವರ್ಷ ಆದ್ಮೇಲೆ ಎಷ್ಟು ಪಾಪ್ಯುಲೇಷನ್ ಇರುತ್ತೆ ಅಂತ ಕೇಳ್ತಾ ಇದೀವಿ. ಓಕೆನಾ ಹಾಗಾದ್ರೆ ಇನಿಷಿಯಲಿ ಇವಾಗ ಎಷ್ಟು ಜನ ಇದ್ದಾರೆ 10 ಲಕ್ಷ ಜನ ಇರ್ತಾರಂತೆ. ಆಯ್ತಾ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಈಗ ಇನ್ಕ್ರೀಸ್ ಆಗ್ತಿದ್ದಾರೆ 12% ಇನ್ಕ್ರೀಸ್ ಆಗ್ತಾರೆ. 12% ಅಂದ್ರೆ ಎಷ್ಟು 1,20,000 ಮೆಂಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಹಾಗಾದ್ರೆ ಎಷ್ಟು ಜನ ಇರ್ತಾರೆ 11,20,000 ಇರ್ತಾರೆ ಫಸ್ಟ್ ವರ್ಷ. ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ ಹೋದಾಗ ಎಷ್ಟು ತಿರ್ಗಾ 12% ಅಂದ್ರೆ 12 into 112 ಮಾಡಿ 12 2s ಎಷ್ಟು 12 2s 24 2 carry 12 1s 12 12 plus 2 14 1 carry 12 1s 12 plus 1 13. ಹಾಗಾದ್ರೆ ಎಷ್ಟು ಸೊನ್ನೆ 2 ಸೊನ್ನೆ ಆಡ್ ಮಾಡಿ. ಓಕೆ ಹಾಗಾದ್ರೆ ತಿರ್ಗಾ ಆಡ್ ಮಾಡಿ. ಲಾಸ್ಟ್ ಅಲ್ಲಿ ಎಷ್ಟು 2 zeros and 4 and 4. ನೆಕ್ಸ್ಟ್ 2 plus 3 5 1 plus 1 2 1. ಎಷ್ಟು ಜನ ಇರ್ತಾರೆ ಈಗ 12,54,400 ಮೆಂಬರ್ಸ್ ಇವಾಗ ಇರ್ತಾರೆ. ಆದ್ರೆ ನೆಕ್ಸ್ಟ್ ಇದು ಎಷ್ಟನೇ ವರ್ಷದ್ದು 2ನೇ ವರ್ಷದ್ದು. ಹಾಗಾದ್ರೆ 3ನೇ ವರ್ಷ ಎಷ್ಟು ಜನ ಇರ್ತಾರೆ 3 years ಗೆ ತಿರ್ಗಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾರೆ 12% ಇನ್ಕ್ರೀಸ್ ಆಗ್ತಾರೆ. ಆ 12% ಅಂದ್ರೆ ಎಷ್ಟು ಇಂಟು ಮಾಡಿ. ಇಲ್ಲಿ 0 ಕ್ಯಾನ್ಸಲ್ ಆಗೋ ಪರ್ಸೆಂಟೇಜ್ ಅಲ್ಲಿ 12 4s 48 4 carry 12 4s 48 plus 4 52 52 12 5s 60 60 plus 5 65 65 12 2s 24 24 plus 6 30 30 0 3 12 12 1s 12 plus 3 15. ಓಕೆನಾ ಎಷ್ಟಾಯ್ತು ಎಷ್ಟು ಜನ ಇನ್ಕ್ರೀಸ್ ಆಗಿದ್ದಾರೆ 1,50,528 ಜನ. ಹಾಗಾದ್ರೆ ಟೋಟಲ್ ಈಗ ಎಷ್ಟಿರ್ತಾರೆ ಇಲ್ಲಾಂದ್ರೆ ಇಲ್ಲೇ ಆಪ್ಷನ್ ಆಗಿ ಎಲ್ಲರೂ 88 ಇದೆಯಾ. ಓಕೆ 28. ನೆಕ್ಸ್ಟ್ 4 plus 5 9. ನೆಕ್ಸ್ಟ್ 0 4 plus 0 and then 5 plus 5 0 carry 1 1 plus 2 3 plus 1 4 1. ಎಷ್ಟಪ್ಪ 14,000 ಇರೋದೇ ಅದೊಂದೇ 14,490 28. ಆಪ್ಷನ್ ಸಿ 14,04,928 ಜನ ಇರ್ತಾರಂತೆ ಯಾವಾಗ 3ನೇ ವರ್ಷ ಹೋದಾಗ. ಸರಿ ಈಗ ಇದೊಂದೇ ಮೆಥಡ್ ಮಾಡ್ಬೇಕಾ ನಾರ್ಮಲ್ ಮೆಥಡ್ ಫಾರ್ಮುಲಾ ಮೆಥಡ್ ಹೋದಾಗ ಯಾವ ತರ ಹೇಳುತ್ತೆ ಅಂದ್ರೆ ಫಾರ್ಮುಲಾ ಕೊಡ್ತೀನಿ ಟ್ರೈ ಮಾಡಿ ನೀವು ಒಂದ್ಸತಿ. ಈಗ ಏನ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಟೋಟಲ್ ಪಾಪ್ಯುಲೇಷನ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದು ಟೋಟಲ್ ಪಾಪ್ಯುಲೇಷನ್
is equal to initial population into 1 plus increasing ಎಷ್ಟಾಗ್ತದೆ increasing percentage ಮತ್ತೆ ಇಲ್ಲಿ ಟೈಮ್. ಓಕೆನಾ? ಈ ಫಾರ್ಮುಲಾದಲ್ಲಿ ಸಾಲ್ವ್ ಮಾಡ್ತೀರಾ? In a big garden, 90% of the trees are coconut trees. ಅಂದ್ರೆ ಒಂದು ಗಾರ್ಡನ್ ಅಲ್ಲಿ ಎಷ್ಟು ಮರಗಳಿರುತ್ತೆ ಅದರಲ್ಲಿ 90% ಏನಂತೆ ತೆಂಗಿನ ಮರ ಆಗಿರುತ್ತಂತೆ. ಓಕೆನಾ? ಅದರಲ್ಲಿ 50% ಆಫ್ ದ ನಂಬರ್ ಕೋಕೋನಟ್ ಟ್ರೀಸ್ ಆರ್ ಮ್ಯಾಂಗೋ ಟ್ರೀಸ್. ಅಂದ್ರೆ ಆ 90% ಇರುತ್ತಲ್ವಾ, ಆ 90% ಅಲ್ಲಿ 50% ಮಾವಿನ ಮರದೇ ಆಗಿರುತ್ತಂತೆ. ಎಷ್ಟು ಮರ ಇರುತ್ತೆ? 90% ಇರುತ್ತಲ್ಲ, ಆ 90% ಅಲ್ಲಿ 50% ಮಾವಿನ ಮರ ಇರುತ್ತಂತೆ. ಅಂಡ್ ದೆನ್ 80% ಆಫ್ ದಿ ನಂಬರ್ ಮ್ಯಾಂಗೋ ಟ್ರೀಸ್ ಆರ್, ಅದರಲ್ಲಿ 80% ಮ್ಯಾಂಗೋ ಟ್ರೀಸ್ ಏನಿರುತ್ತೋ ಅವೆಲ್ಲ ಆಪಲ್ ಟ್ರೀಸ್ ಅಂತೆ. ಹಾಗಾದ್ರೆ ಇಫ್ ದ ನಂಬರ್ ಆಫ್ ಆಪಲ್ ಟ್ರೀಸ್ ಆರ್ 1800, ಹಾಗಾದ್ರೆ ದೆನ್ ದಿ ನಂಬರ್ ಆಫ್ ದಿ ಟೋಟಲ್ ಗಾರ್ಡನ್ ಅಲ್ಲಿ ಒಟ್ಟು ಎಷ್ಟು ಮರಗಳಿರುತ್ತೆ? ಇನಿಷಿಯಲಿ ನಮ್ಮ ಹತ್ರ ಎಷ್ಟು ಮರ ಇದೆಯಪ್ಪ? 100. ಹಾಗಾದ್ರೆ ನೆಕ್ಸ್ಟ್ ಯಾವುದು? ತೆಂಗಿನ ಮರ ಎಷ್ಟಿದೆ ನಮ್ಮ ಹತ್ರ? 90%. ಹಾಗಾದ್ರೆ ಇಲ್ಲಿ ಎಷ್ಟಿರುತ್ತೆ ನಮ್ಮ ಹತ್ರ? 90 ಮರ ಇರುತ್ತೆ ನಮ್ಮದು. ಓಕೆನಾ? ಯಾವುದು ಕೋಕೋನಟ್. ನೆಕ್ಸ್ಟ್ ಏನ್ ಮಾಡುತ್ತೆ? 50% ಏನಿರುತ್ತೆ ತೆಂಗಿನ ಮರದಲ್ಲಿ? ಏನಾಗಿರುತ್ತೆ? ಮ್ಯಾಂಗೋ ಇರುತ್ತೆ. 90%, 90 ಮರದಲ್ಲಿ 50% ಅಂದ್ರೆ ಎಷ್ಟು? 45 ಏನಿರುತ್ತೆ? ಮಾವಿನ ಮರ ಇರುತ್ತೆ. ಅದರಲ್ಲಿ 80% ಅಂದ್ರೆ ಎಷ್ಟಿರುತ್ತೆ? 36% ಆಪಲ್ ಮರ ಇರುತ್ತೆ. ಹಾಗಾದ್ರೆ ಇನಿಷಿಯಲಿ ನನ್ನ ಹತ್ರ ಈಗ ಎಷ್ಟಿದೆ ಆಪಲ್? 36%. ಈ 36% ಅಂದ್ರೆ ಎಷ್ಟು? 1800. ಹಾಗಾದ್ರೆ ಟೋಟಲ್ ಅಲ್ವಾ ಕೇಳ್ತೀರಾ? ಟೋಟಲ್ ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? ಇದು ಎಷ್ಟತಿ ಇಂಟು ಹೋಗುತ್ತೆ? 36 ಇಂದ ಎಷ್ಟತಿ? 50 ಅಲ್ವಾ? ಇಂಟು 50. ಇಲ್ಲೊಂದು ಇಂಟು 50 ಮಾಡಿ ಅಂದ್ರೆ ಎಷ್ಟಾಯ್ತು? 5000. ಎಷ್ಟು ಮರಗಳಿರುತ್ತೆ ಗಾರ್ಡನ್ ಅಲ್ಲಿ? 5000 ಮರಗಳಿರುತ್ತೆ. ಓಕೆನಾ? ಇಲ್ಲಿ ತೆಂಗಿನ ಮರ ಎಷ್ಟಿದೆ ನಮ್ಮ ಹತ್ರ? 90 ಮರ ಇದೆ. ಆ 90ರಲ್ಲಿ 50% ಅಂದ್ರೆ ಎಷ್ಟು? 50% ಅಂದ್ರೆ 45. ಹಾಗಾದ್ರೆ ಎಷ್ಟು ಮರಗಳಿರುತ್ತೆ? ಇದು ಯಾವ್ದಪ್ಪ? ಕೋಕೋನಟ್. ಇಲ್ಲಿ ಯಾವ್ದು ಎಷ್ಟಿರುತ್ತೆ? ಮ್ಯಾಂಗೋ ಇರುತ್ತೆ. ಇಲ್ಲಿ ಯಾವ್ದಿರುತ್ತೆ? ಆಪಲ್ ಇರುತ್ತೆ. ಓಕೆನಾ? ಹಾಗಾದ್ರೆ 45 ಮ್ಯಾಂಗೋ ಟ್ರೀಸ್ ಇತ್ತು ಅಂದ್ರೆ ಅದರಲ್ಲಿ 80% ಏನಾಗಿರುತ್ತೆ? ಆಪಲ್ ಟ್ರೀಸ್. ಹಾಗಾದ್ರೆ ಆಪಲ್ ಟ್ರೀ ಎಷ್ಟಿರುತ್ತೆ? 36 ಇರುತ್ತೆ. ಹಾಗಾದ್ರೆ 36% ಆಪಲ್ ಟ್ರೀ ಇರುತ್ತೆ ಅಂದ್ರೆ ಟೋಟಲ್ ನಮ್ಮ ಹತ್ರ ಎಷ್ಟು ಮಾವಿನ ಮರ ಆಪಲ್ ಮರ ಇದೆಯಂತೆ? 1800 ಆಪಲ್ ಮರ ಇರುತ್ತೆ. ಹಾಗಾದ್ರೆ ಟೋಟಲ್ ಆ ಗಾರ್ಡನ್ ಅಲ್ಲಿ ಎಷ್ಟು ಗಿಡ ಇರುತ್ತೆ? 5000 ಗಿಡ ಇರುತ್ತೆ. ಓಕೆ? ಇನ್ನೇ ಬಿಗ್ ಗಾರ್ಡನ್, ಒಂದು ದೊಡ್ಡ ಗಾರ್ಡನ್ ಇರುತ್ತೆ. ಅಂದ್ರೆ ಆ ದೊಡ್ಡ ಗಾರ್ಡನ್ ಅಲ್ಲಿ ಏನಾಗಿರುತ್ತೆ? 45%, 45% ಆಫ್ ಸ್ಟ್ರಾಬೆರಿ ಟ್ರೀಸ್ ಅಂತೆ. ಎಷ್ಟು ಪರ್ಸೆಂಟೇಜ್? ಒಂದು ಗಾರ್ಡನ್ ಅಲ್ಲಿ 45% ಸ್ಟ್ರಾಬೆರಿ ಟ್ರೀ ಇರುತ್ತಂತೆ. ಅದರಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಅದರಲ್ಲಿ 80% ಆಫ್ ದಿ ನಂಬರ್ ಆಫ್ ಸ್ಟ್ರಾಬೆರಿ ಟ್ರೀಸ್ ಆರ್ ಮ್ಯಾಂಗೋ ಟ್ರೀಸ್. ಅದರಲ್ಲಿ 45% ಏನ್ ಸ್ಟ್ರಾಬೆರಿ ಟ್ರೀ ಅನ್ಕೊಂಡಿರ್ತೀವಿ, ಅದರಲ್ಲಿ 80% ಸ್ಟ್ರಾಬೆರಿ ಟ್ರೀ ಹೋಗಿ ಮಾವಿನ ಮರ ಆಗಿರುತ್ತಂತೆ. ಅದರಲ್ಲಿ ಮಾವಿನ ಮರ ಎಷ್ಟಿರುತ್ತೋ ಅದರಲ್ಲಿ 5 × 5/9 ಮ್ಯಾಂಗೋ ಟ್ರೀಸ್ ಏನಾಗಿರುತ್ತೆ? ಪೈನಾಪಲ್ ಟ್ರೀಸ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ಹತ್ರ ಮಾವಿನ ಮರ ಎಷ್ಟಿದೆ? 14580 ಮಾವಿನ ಮರ ಇರುತ್ತೆ. ಓಕೆನಾ? ಹಾಗಾದ್ರೆ ದೆನ್ ದ ನಂಬರ್ ಆಫ್ ದಿ ಗಾರ್ಡನ್ ಅಲ್ಲಿ ಟೋಟಲ್ ಎಷ್ಟು ಮರಗಳಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಅಲ್ವನ್ರಾ? ಆಯ್ತು. ಇನಿಷಿಯಲಿ ನಮ್ಮ ಹತ್ರ ಎಷ್ಟು ಮರ ಇದೆ? 100 ಮರಗಳು ಇರುತ್ತೆ. ಅಂದ್ರೆ 45% ಅಂದ್ರೆ ಎಷ್ಟು? 100 ಗೆ 45% ಅಂದ್ರೆ 45. ಹಾಗಾದ್ರೆ ಈ 45 ಏನಿದೆ?
ಯಾವ್ದು? ಸ್ಟ್ರಾಬೆರಿ. ಓಕೆ, ಆ ಸ್ಟ್ರಾಬೆರಿಯಲ್ಲಿ 80% ಏನಿದೆ? ಮಾವಿನ ಹಣ್ಣು. 45 80% ಅಂದ್ರೆ ಎಷ್ಟು? 36%. ಈ 36 ಅಂದ್ರೆ ಏನಿದು? ಮ್ಯಾಂಗೋ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಈ 36% ಅಲ್ಲಿ 5 into 5/9% ಏನಾಗಿರುತ್ತೆ? ಏನಿದು? ಪೈನಾಪಲ್ ಅಂತ ಹೇಳ್ತಿದ್ವಿ. ಇಲ್ಲಿ ಬರೋ ಆನ್ಸರ್. ಆದ್ರೆ ನನಗೆ ಇಲ್ಲಿ ಏನಾದ್ರು ಪೈನಾಪಲ್ ಏನಾದ್ರು ಕೇಳಿದೀವಾ? ಇಲ್ಲಿ ಕ್ವಶನ್ ಅಲ್ಲಿ ಎಲ್ಲರೂ ಪೈನಾಪಲ್ ಬೇಕಿದ್ಯಾ? ಮ್ಯಾಂಗೋಗೆ ಸ್ಟಾಪ್ ಮಾಡಿದ್ದಾರೆ. ಮ್ಯಾಂಗೋ ಎಷ್ಟಿದೆ? 36% ಇದೆ. ಈ 36% ಮ್ಯಾಂಗೋ ಅಂದ್ರೆ ಎಷ್ಟಪ್ಪ? 14,580 ಅಂತೆ. ಹಾಗಾದ್ರೆ 100 ಅಂದ್ರೆ ಎಷ್ಟು? ನನಗೆ ಅಷ್ಟೇ ಬೇಕಿರೋದು. ಪೈನಾಪಲ್ ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇದೆಯಾ ನನಗೆ? ನೆಸೆಸಿಟಿ ಇದೆಯನ್ರ? ಯಾಕೆಂದ್ರೆ ನನ್ ಮ್ಯಾಂಗೋಗೆ ಸಾಕಾಗಿದೆ. ಪೈನಾಪಲ್ ಏನೋ ಕೇಳ್ತಾ ಇದ್ದೀರಾ? ಕೇಳ್ತಾ ಇಲ್ಲ. ಸೊ ದಟ್ 36 100 ಅಂದ್ರೆ ಎಷ್ಟು? 36 ಇಂದ ಎಷ್ಟು ಇಂಟು ಹೋಗುತ್ತೆ? 405 ಟೈಮ್ಸ್ ಇಂಟು ಹೋಗುತ್ತೆ. ಹಾಗಾದ್ರೆ 405 ಅಂದ್ರೆ ಎಷ್ಟು? 405 into 100 405 40,500 ಮರಗಳು ಇರುತ್ತೆ. ಎಷ್ಟು ಮರಗಳು ಇರುತ್ತೆ? 40,500 ಮರ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಎ ಸ್ಟೂಡೆಂಟ್ ರಿಕ್ವೈರ್ಡ್ 45% ಮಾರ್ಕ್ಸ್ ಟು ಪಾಸ್ ಇನ್ ಸೈಕಾಲಜಿ. ಒಂದು ಸೈಕಾಲಜಿಯನ್ನ ಸಬ್ಜೆಕ್ಟ್ ಪಾಸ್ ಆಗಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಸ್ಕೋರ್ ಮಾಡ್ಬೇಕಂತೆ? 45% ಸ್ಕೋರ್ ಮಾಡ್ಬೇಕಂದ್ರೆ ಈ ಆರ್ ಶಿ ಸೆಕ್ಯೂರ್ 28%, ಅಂದ್ರೆ 28% ತೆಗೆದ್ಬಿಟ್ಟು ಅವ್ರು ಫೇಲ್ ಆಗಿರ್ತಾರೆ. ಹಾಗಾದ್ರೆ ಫೇಲ್ ಆಗಿರೋದು ಎಷ್ಟು ಮಾರ್ಕ್ಸ್ ಇಂದ? 68 ಮಾರ್ಕ್ಸ್ ಇಂದ. ಹಾಗಾದ್ರೆ ಪಾಸ್ ಆಗ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಾಯ್ತು? ನೋಡಿ, ಪಾಸ್ ಆಗ್ಬೇಕು ಅಂದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಅವರು? 48%. ಈಗ ಅವರು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ? 28%. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇಂದ ಅವ್ರು ಫೇಲ್ ಆಗಿದ್ದಾರೆ? ಎಷ್ಟು ಪರ್ಸೆಂಟೇಜ್ ಇಂದ ಫೇಲ್ ಆಗಿದ್ದಾರೆ? 17% ಇಂದ ಫೇಲ್ ಆಗಿದ್ದಾರೆ. 17% ಅಂದ್ರೆ 68 ಮಾರ್ಕ್ಸ್ ಅಲ್ವನ್ರು? 68 ಮಾರ್ಕ್ಸ್ ತೆಗೆದ್ಬಿಟ್ಟಿರೋ ಪಾಸ್ ಆಗ್ತಾ ಇದ್ರು ಅಲ್ವಾ? 68 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತಿದ್ರು. ಹಾಗಾದ್ರೆ 17% ತೆಗೆದಿದ್ರೆ ಅವ್ರು ಪಾಸ್ ಆಗ್ತಿದ್ರು ಅಂತ. ಹಾಗಾದ್ರೆ 17 ಅಂದ್ರೆ ಎಷ್ಟು? ಸತಿ ಹೋಗುತ್ತೆ? 8 4. ಪಾಸ್ ಆಗ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟೇಜ್ ತೆಗಿಬೇಕು ಅವರು? 40 into 4 45 4s 180. ಅವ್ರು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ರೆ ಪಾಸ್ ಆಗ್ತಿದ್ರು? ಅವರು 180 ಮಾರ್ಕ್ಸ್ ಅನ್ನ ತೆಗೆದಿದ್ರೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಇದ್ರಂತೆ. ಓಕೆ, ರೈಟ್ ಡೌನ್. ಪ್ರೀವಿಯಸ್ ಓಕೆ, ಇಲ್ಲಿ ನೋಡಿ, ಎ ಸ್ಟೂಡೆಂಟ್ಸ್ ರಿಕ್ವೈರ್ಡ್ 33.33% marks passes in Kannada. He or she secured 12.33% marks and failed by 252 marks. What is the passing marks? Okay na, pass ಆಗಕ್ಕೆ ಅವರು ಎಷ್ಟು ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಪಾಸಿಂಗ್ ಮಾರ್ಕ್ಸ್ ಎಷ್ಟು? 33.33%. ಓಕೆನಾ? ಹಾಗಾದ್ರೆ ಇವರು ಎಷ್ಟೀಗ ಸ್ಕೋರ್ ಮಾಡಿದ್ದಾರೆ? 12.33% ಸ್ಕೋರ್ ಮಾಡಿದ್ದಾರೆ ಅಲ್ವನ್ರೋ? ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇಂದ ಅವ್ರು ಫೇಲ್ ಆಗಿದ್ದಾರೆ? 2 ಮೈನಸ್ ಮಾಡಿ. 0.3 ಕ್ಯಾನ್ಸಲ್ 0 0. 33 minus 12 21. 21% ಇಂದ ಅವರು ಫೇಲ್ ಆಗಿದ್ದಾರೆ. 21% ಅಂದ್ರೆ ಎಷ್ಟು? 252. ಹಾಗಾದ್ರೆ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? 33.33 ಅಲ್ವಾ? ಎಷ್ಟದಿ ಇಂಟು ಹೋಗುತ್ತಿದ್ದು? 21 ಇಂದ 20 ಇಂದ ಎಷ್ಟದಿಯಪ್ಪ? 20 ಇಂದ ನೋಡ್ತೀವಿ ಅಂದ್ರೆ 20 10s 200. ಸರಿನಾ? 21s 220, 4s 2s 240. ಹಾಗಾದ್ರೆ ತಿರ್ಗಾ ಇನ್ಕ್ರೀಸ್ ಮಾಡ್ಕೋಬೇಕಲ್ವಾ? ಇನ್ಕ್ರೀಸ್ ಮಾಡಿ ಚೆಕ್ ಮಾಡಿದಾಗ ಎಷ್ಟಾಗುತ್ತೆ? 12s ಹೋಗುತ್ತಾ? ಹಾಗಾದ್ರೆ ಇಂಟು 12. ಸರ್ 12 ಇಂಟು ಹಿಂಗಾದ್ರೂ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಏನಿದೆ ಗೊತ್ತು? 1/3 ಇಂಟು 12 ಎಷ್ಟು? 1s 4s. ಪರ್ಸೆಂಟೇಜ್ ಅಂದ್ರೆ ಇಂಟು 100 ಎಷ್ಟಾಯ್ತು? 400. ಓಕೆನಾ? 33.33 ಏನಂತೀವಿ? 1/3% ಅಲ್ವನ್ರೋ? ಅಲ್ವಾ? ಹಾಗಾದ್ರೆ 1/3% ಅಂದ್ರೆ ಏನು ಅಂತ ಫೈಂಡ್ ಔಟ್ ಮಾಡಿ. ಓಕೆ, ರೈಟ್ ಡೌನ್.
ಓಕೆ ಇಲ್ಲಿ ನೋಡಿ ಎ ಸ್ಟೂಡೆಂಟ್ಸ್ ರಿಕ್ವೈರ್ಡ್ 37.5% ಮಾರ್ಕ್ಸ್ ಪಾಸ್ ಇನ್ ಎ ಬಯಾಲಜಿ. ಬಯಾಲಜಿಯನ್ನ ಸಬ್ಜೆಕ್ಟ್ ಅಲ್ಲಿ ಅವರು ಪಾಸ್ ಆಗ್ಬೇಕಾದ್ರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು? 37.5 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಓಕೆನಾ? ಹಾಗಾದ್ರೆ ಈ ಆರ್ ಶಿ ಸೆಕ್ಯೂರ್ಡ್ 22.5 ಮಾರ್ಕ್ಸ್. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ತೆಗೆದಿರ್ತಾರೆ? 22.5% ತೆಗೆದಿರ್ತಾರೆ. ಹಾಗಾದ್ರೆ ಈ ಫೇಲ್ಡ್ ಬೈ 240 ಮಾರ್ಕ್ಸ್. ಹಾಗಾದ್ರೆ 240 ಮಾರ್ಕ್ಸ್ ಕಡಿಮೆಯಿಂದ ಅವ್ರು ಫೇಲ್ ಆಗಿರ್ತಾರಂತೆ. ಹಾಗಾದ್ರೆ ವಾಟ್ ಈಸ್ ದಿ ಪಾಸಿಂಗ್ ಮಾರ್ಕ್ಸ್? ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ತೆಗೆದ್ರೆ ಅವ್ರು ಪಾಸ್ ಆಗ್ತಿದ್ರು ಅಂತ ಕೇಳ್ತಿದ್ರು. ಪಾಸ್ ಆಗ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟೇಜ್ ತೆಗಿಬೇಕು? 37.5%. ಹಾಗಾದ್ರೆ ಈಗ ಅವನು ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾನೆ? 22.5% ತೆಗೆದಿರೋದ್ರಿಂದ ಅವನು ಫೇಲ್ ಆಗಿರ್ತಾನೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅವನು ಕಡಿಮೆ ತೆಗೆದಿದ್ದಾನೆ? 15% ಕಡಿಮೆ ತೆಗೆದಿದ್ದಾರೆ. ಹಾಗಾದ್ರೆ ಈ 15% ಅಂದ್ರೆ ಎಷ್ಟು? 240 ಅಂತೆ. ಓಕೆನಾ? 240 ಅಂತೆ. ಹಾಗಾದ್ರೆ 37.5% ಅಂದ್ರೆ ಎಷ್ಟು? ಓಕೆ, 15 ಇದೆ ಎಷ್ಟು ಇಂಟು ಹೋದೆ? 15 1 16 ಟೈಮ್ಸ್ 15 1 15 ಎಷ್ಟು ಉಳಿತು? 90 ಅಂದ್ರೆ 6 ಆಯ್ತಾ? 16 ಸತಿ. ಓಕೆನಾ? ನೆಕ್ಸ್ಟ್ ಇಂಟು 16 16 5 80 0 8 16 7 112 plus 18 sorry 1 plus 112 plus 8 120 12 16 3 48 plus 12 60. ಓಕೆನಾ? ಹಾಗಾದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆಯಲ್ವಾ? ಎಷ್ಟಾದ್ಮೇಲೆ ಇದೆಯೋ? ಒಂದು ನಂಬರ್ ಆದ್ಮೇಲೆ ಇಡ್ತೀವಿ. ಎಷ್ಟಾಯ್ತು? 600 ಮಾರ್ಕ್ಸ್ ಅನ್ನ ಅವರು ಸ್ಕೋರ್ ಮಾಡಿದ್ರೆ ಪಾಸ್ ಆಗ್ತಾ ಇದ್ರು. 600 ಅಂಕಗಳು. ಓಕೆ, ರೈಟ್ ಡೌನ್. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಹೋಮ್ವರ್ಕ್ ಒಂದು ಕ್ವಶನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.